ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಕರ ಘಟನೆಯ ಬಗ್ಗೆ ಕೊನೆಗೂ ಎಚ್ಚೆತ್ತುಕೊಂಡಿದೆ ಪೊಲೀಸ್ ಇಲಾಖೆ. ಭೀಕರ ಘಟನೆ ಆಯಿತು. ಈಗ ಯಾವ ಥರ ಕಂಪ್ಲೇಂಟ್ ಹಾಕಬೇಕು ಅಂತೇಳಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ಮೊದಲಿಗೆ UDR ಅಂತ ಹಾಕಿಬಿಟ್ಟಿತ್ತು. ಅಸ್ವಾಭಾವಿಕ ಸಾವು, ಅಸಹಜ ಸಾವು ಹಾಕಿಬಿಟ್ಟಿತ್ತು ಅಷ್ಟೇ, ಅಲ್ಲಿಗದು ಎಂಡು. ಕಾಲ್ತುಳಿತ ಅಂತ ಆದಾಗ ಅದರ ಆಯೋಜಕರೆಲ್ಲರೂ ಹೊಣೆ ಆಗಬೇಕಾಗತ್ತೆ. ಅಸಹಜ ಸಾವು ಅಂದ್ಬಿಟ್ರೆ ಏನು ಸಹಜವಾಗಿ ಅಲ್ಲದೆ ಸತ್ತೋಗಿದ್ದಾರೆ ಅಷ್ಟೇ ಅಂತ ಆಗಿಬಿಡುತ್ತೆ ಕೇಸು. ಆ ಕೇಸ್ ತುಂಬ ಗಟ್ಟಿಯಾಗಿ ನಿಂತ್ಕೊಳ್ಳಲ್ಲ. ಆದರೆ ಈಗ FIR ಆಗುತ್ತಲ್ಲ, ಕಾಲ್ತುಳಿತ ಅಂತ ಮೆನ್ಷನ್ನಾಗಿ FIR ಆಗುತ್ತಲ್ಲ, ಆಗ ಒಂದು ಕಾಲ್ತುಳಿತ ಸಂಘಟಕರು ದೊಡ್ಡ ಹೊಣೆ ಆಗಬೇಕಾಗತ್ತೆ. ಅದಕ್ಕೆ ಸರ್ಕಾರಿ ಕಾರ್ಯಕ್ರಮ ಆಗಿಬಿಟ್ರಂತೂ ಡಬಲ್ ಹೊಣೆ ಹೊರಬೇಕಾಗತ್ತೆ ಅವರು ಅಂಥೇಳಿ FIR ದಾಖಲಾಗಿದೆ. ಈಗೇನಾಗುತ್ತೆ, ನಿಮಗೆ RCB ಫ್ರಾಂಚೈಸಿ ವಿರುದ್ಧವಾಗಿ RCB ತಂಡ ಬಂದಿದ್ದು ಸ್ಟೇಡಿಯಂನ ಒಳಗಡೆ. ಆ ತಂಡ ಬಂದಾಗ ಯಾವ ಥರ ಸಿದ್ಧತೆಯನ್ನು ಅದು ಮಾಡ್ಕೊಳ್ಬೇಕಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಹೊಣೆ ಮಾಡಲಾಗುತ್ತೆ, RCB ಫ್ರಾಂಚೈಸಿಯನ್ನು ಕೂಡ ಇದೀಗ ಹೊಣೆ ಮಾಡಲಾಗುತ್ತೆ. FIR ದಾಖಲು ಮಾಡಿದ್ದಾರೆ ಪೊಲೀಸರು. KCA ಹಾಗೂ DNA ಅಲ್ಲೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಏನು ಹೊತ್ಕೊಂಡಿತ್ತಲ್ಲ DNA ಅಂಥೇಳಿ, ಅವರು ಕೂಡ ಇದಕ್ಕೆ ಹೊಣೆ ಆಗಬೇಕಾಗತ್ತೆ. ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ DNA ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅತ್ತ ಮೆಜಿಸ್ಟೀರಿಯಲ್ ತನಿಖೆ ಕೂಡ ಒಂದು ಕಡೆ ಚುರುಕಾಗಿದೆ. ಶೀಘ್ರವೇ RCB ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಹೋಗಬಹುದು. ಸಾಮಾಜಿಕ ಜಾಲತಾಣದ ಪೋಸ್ಟ್ ಬಗ್ಗೆ ನೋಟಿಸ್ ಸಾಧ್ಯತೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ RCB ಏನು ಪೋಸ್ಟನ್ನು ಹಾಕ್ಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಉತ್ತರ ಕೊಡಬೇಕಾಗತ್ತೆ ಅವರು. RCB ಗೆಲ್ತಾ ಇದ್ದಂತೆಯೇ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಮಾಡಲಾಗಿತ್ತು. ವಿಧಾನಸೌಧದಿಂದ ಸ್ಟೇಡಿಯಂವರೆಗೆ ಪರೇಡ್ ಅಂತ ಪೋಸ್ಟ್ ಇತ್ತು. ಇನ್ನು FIR ಏನಿದೆ ಅಂತ ನೋಡಿದ್ರೆ, ಭೀಕರ ಘಟನೆಗೆ ಕಾರಣ KCA, RCB ಮತ್ತು DNA ಕಾರ್ಯಕ್ರಮ ಆಯೋಜಕ ಸಂಸ್ಥೆ. ಅದು ಬೇಡ ಅಂದರೂ ಒತ್ತಡ ತಂದಂಥ ಆರೋಪ. ಈ ಥರದ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು ಕೂಡ ಪ್ರೆಷರ್ ಹಾಕದಂಥ ಆರೋಪ ಇದೆ. FIRಲ್ಲಿ 3 ಸಂಸ್ಥೆಯನ್ನು ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ A1 ಆರೋಪ ಯಾವುದರ ಮೇಲಿದೆ ಅಂದರೆ RCB ಮ್ಯಾನೇಜ್ಮೆಂಟ್ನ ಮೇಲೆ. DNA ಮ್ಯಾನೇಜ್ಮೆಂಟ್ ಕಂಪನಿ ಇತ್ತಲ್ಲ, ಇದು A2 ಆಗುತ್ತೆ, ಇದು KCA A3 ಆಗುತ್ತೆ. ಇನ್ಸ್ಪೆಕ್ಟರ್ ಗಿರೀಶ್ ಕೊಟ್ಟಂಥ ದೂರಿನ ಅನ್ವಯ FIR ದಾಖಲಾಗುತ್ತೆ. ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಒಟ್ಟು 9 ಗೇಟ್ಗಳಲ್ಲಿ ಕಾಲ್ತುಳಿತ ಆಗುತ್ತೆ. ಗೇಟ್ ನಂಬರ್ 2, ಗೇಟ್ ನಂಬರ್ 2A, 6, 7, 15, 17, 18, 20 ಮತ್ತು 21ರಲ್ಲಿ ಸ್ಟ್ಯಾಂಪೀಡ್ ಆಗಿತ್ತು. RCB, KCA, DNA ಸೂಕ್ತ ನಿರ್ಧಾರ ಮಾಡದಿರುವುದೇ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಪ್ಲಾನ್ ಮಾಡದೆ ಅವರ ಪೇಜ್ಗಳಲ್ಲಿ ಘೋಷಣೆ ಮಾಡಿಬಿಟ್ರು. ಅಭಿಮಾನಿಗಳನ್ನು ಹೇಗೆ ಒಳಗಡೆ ಬಿಡಬೇಕು, ಇಲ್ಲಿಂದ ಆಚೆ ಬರಬೇಕು, ಇದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಕೊಡಲಿಲ್ಲ. ಪಾಸಾ, ಟಿಕೆಟಾ, ಎಷ್ಟು ಜನ ಬರಬೇಕು, ಫ್ರೀ ಪಾಸಾ, ದುಡ್ಡು ಕೊಟ್ಟು ಬರಬೇಕಾ, ಕ್ಲಾರಿಟಿ ಇರಲಿಲ್ಲ ಅಂಥೇಳಿ ಇದೀಗ ಆರೋಪಿಸಲಾಗಿದೆ. ವಿಚಾರಣಾಧಿಕಾರಿ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಈ ಘಟನೆ ಹೇಗಾಯಿತು, ಏನೆಲ್ಲ ಘಟನೆಗಳು ಇದರಲ್ಲಿ ನಡೆದವು, ಏನೆಲ್ಲ ಮಾಡ್ಬೋದಿತ್ತು, ಏನಾಗಿದೆ, ಇವೆಲ್ಲವನ್ನು ತನಿಖೆ ಮಾಡಬೇಕಾಗತ್ತೆ. ಎಲ್ಲಕ್ಕೂ ಮೊದಲು ಘಟನೆ ಎಲ್ಲಿ ನಡೀತು ಆ ಜಾಗವನ್ನು ನೋಡಬೇಕಿತ್ತು. ಆ ಜಾಗವನ್ನು ಯಾವ್ಯಾವ ಗೇಟ್ಗಳಲ್ಲಿ ತೊಂದರೆ ಆಗಿದೆ ಸಾರ್ವಜನಿಕರಿಗೆ, ಯಾರ್ಯಾರು ಯಾವ ಗೇಟಲ್ಲಿ ನುಗ್ಲಾಗಿದೆ, ಯಾವ ಗೇಟಲ್ಲಿ ತೊಂದರೆ ಆಗಿದೆ, ಅದೆಲ್ಲವನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಡಬೇಕಾಗಿದೆ, ಎನ್ಕ್ವೈರಿ ಮಾಡಬೇಕಾಗತ್ತೆ, ಅವರ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗತ್ತೆ. ದಾಖಲು ಮಾಡಿದ ಮೇಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರ್ಕಾರಕ್ಕೆ ನಾನು ವಿತಿನ್ 15 ದಿವಸದಲ್ಲಿ ನಾನು ವರದಿಯನ್ನು ಕೊಡಬೇಕಾಗುತ್ತೆ. ವಿಚಾರಣಾಧಿಕಾರಿ ನೇಮಕ ಮಾಡಿ